ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 75ನೇ ದಿನದ ಬ್ಲಾಗು. ನಾನು ನಿನ್ನೆ ಹೇಳ್ದಂಗೆ ಸೋಂಬೇರಿ ದಿನ ಅಂತಲೇ ಹೇಳಿದ್ದೆ ಅಲ್ವಾ. ಸೊ ಆ್ಯಸ್ ಯೂಶುವಲ್ ಸೋಂಬೇರಿ ಹಾಗೆ ಕಂಟಿನ್ಯೂ ಆಗಿತ್ತು. ಏನೂ ಕೆಲಸ ಮಾಡಿರಲಿಲ್ಲ. ಊಟ ಮಾಡಿಬಿಟ್ಟು ನಾನು ಸ್ವಲ್ಪ ವಿಡಿಯೋ ಮಾಡಿ ಹೋಗಿ ಮಲಗಿಬಿಟ್ಟಿದ್ದೆ ಆ್ಯಂಡ್ ಎಡಿಟಿಂಗ್ ಅವೆಲ್ಲ ಮಾಡಿಕೊಂಡು ಇನ್ನು ಬೆಳಗ್ಗೆ ಎದ್ದ ಮೇಲೆ ಪಾತ್ರೆ ವೆಯ್ಟ್ ಮಾಡ್ತಾಯಿತ್ತು, ಬಾಮ್ಮ ಪಾತ್ರೆ ಉಜ್ಜು ಅಂತ ಹೇಳಿ. ಸೊ ಇನ್ನು ಹೋಟೆಲ್ ಕೂಡ ಇತ್ತಲ್ವ, 5:30 ಎದ್ದು ಸ್ವಲ್ಪ ಕತ್ತು ಬೇರೆ ಹಿಡ್ಕೊಂಬಿಟ್ಟಿತ್ತು. ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಲೇಟಾಗೆದ್ದೆ. ಫಸ್ಟು ಹೋಗಿದ್ದೆ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಉಜ್ಜಿದ ಆದಮೇಲೆ ಟೀ ಇಡೋಣ ಅಂತ ಹೇಳ್ಬಿಟ್ಟು ಟೀ ಇಡ್ತಾಯಿದ್ದೆ. ಇನ್ನು ಟೀ ಎಲ್ಲ ಇಟ್ಟು ಹಾಸಿಗೆ ಮೇಲೆ ಬೆಡ್ಶೀಟ್ಗಳೆಲ್ಲ ಮಡಚಿ ಮಗಳು ನಾನು ಇಬ್ಬರು ಮಲ್ಕೊಂಡಿದ್ವಿ. ಅವಳನ್ನ ಎಬ್ಬರಿಸಿ ಒಂದು ಸೈಡಿಗೆ ಕಳಿಸಿ ಆಮೇಲೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಯಜಮಾನ್ರದ್ದು ಆಲ್ರೆಡಿ ಸ್ನಾನ ಆಗಿತ್ತು. ಅವರು ಸ್ನಾನ ಮಾಡ್ಕೊಂಬರೋಷ್ರೊಳಗಾಗಿ ನಾನು ಕಸ ಗುಡಿಸಿ ಎತ್ಬಿಟ್ರೆ ಆಮೇಲೆ ಆರಾಮಾಗಿ ಒರೆಸ್ಕೋಬೋದು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಹಣೆ ಬರಹನ ನಂಬಿ ಬದುಕಬೇಡ, ಹಣೆ ಬರಹದಲ್ಲಿ ಹಣೆಯ ಮೇಲೆ ಬರುವ ಬೆವರನ್ನು ನಂಬಿ ಬದುಕು ಅಂತ. ಸೊ ಇದು ಸುಮಾರು ಜನಕ್ಕೆ ಮಾತು ತುಂಬ ಚೆನ್ನಾಗೇ ನಾವು ಏನು ಲೈನ್ಸ್ ಹೇಳಿದ್ದೀವಿ ಆ ಲೈನ್ಸು ಸೂಪರಾಗಿ ಒಪ್ಪುತ್ತೆ ಅವ್ರಿಗೆ. ಹಣೆ ಮೇಲೆ ಇರೋ ರೇಖೆಯನ್ನು ನಂಬಿ ಯಾರೂ ಬದುಕಿರಬಾರ್ದು ಅಂತ. ಸೊ ಅವ್ರ ದುಡಿಮೆನೇ ಅವ್ರ ರೇಖೆ ಆಗಿರುತ್ತೆ, ಅವ್ರ ದುಡಿಮೆನೇ ಅವರ ಜೀವನದ ಒಂದು ಹಾದಿ ಆಗಿರುತ್ತೆ. ಸೊ ಇದನ್ನೆಲ್ಲ ಅವರು ಕೂಡ ತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದರಲ್ಲೇನಿದೆ ವಿಶೇಷ ಎಲ್ಲರಿಗೂ ಗೊತ್ತಿರೋದೇ ಅಲ್ವಂದರೆ, ಕೆಲವೊಂದೊಬ್ಬರು ತುಂಬ ನಂಬಿಬಿಟ್ಟು ಹೋಗಿ ಜ್ಯೋತಿಷಿ ಮುಂದೆ ಕೂತ್ಕೊಂಡು ಕೈ ಕೊಡ್ತಾರೆ. ನಮ್ಮ ಕೈ ಇದೆ, ಹೇಗಿದೆ ಹೇಳಿ, ನಮ್ಮ ಜಾತಕ ಹೇಗಿದೆ ಹೇಳಿ, ನಾವು ಆರಾಮಿರ್ತೀವ, ನಾವು ಮುಂದೆ ಚೆನ್ನಾಗಿರ್ತೀವ, ಇಷ್ಟೆಲ್ಲ ಕ್ವಶನ್ಸ್ ಕೇಳ್ತಾರೆ. ಬಟ್ ಅವ್ರಿಗೇನು ದುಡ್ಡು ಬೇಕು, ಅವ್ರು ಒಂದೇ ಮಾತು ಹೇಳೋದು, ಚೆನ್ನಾಗಿ ಇರ್ತೀರ ನೀವು ಮುಂದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಅಲ್ಲಿಗೆ ಮುಗಿಸ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾವು ಜೀವನನ ಹೇಗೆಲ್ಲ ಕಟ್ಕೊಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ನಾವು ಒಂದೇ ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಬಿಡ್ತೀವಿ. ಸೊ ಇನ್ನು ಎಲ್ಲ ಮನೇಲಿ ಕೆಲಸ ಮುಗೀತು, ಹೋಟ್ಲ ಹತ್ರ ಹೋಗ್ಬಿಟ್ಟು ಬಂದು ಮೇಲೆ ಬಟ್ಟೆ ಒಗಿತಾ ಇದ್ದೆ. ತುಂಬ ಇದ್ವು, ನೆನ್ನೆ ಒಗ್ದಿರಲಿಲ್ಲ, ಮೊನ್ನೆದು ಹಾಗೆ ಇಟ್ಕೊಂಡಿದ್ದೆ ಬಟ್ಟೆನ, ಅದಕ್ಕೆ ಒಗೆಯೋಣ ಅಂದ್ಬಿಟ್ಟು ಎಲ್ಲ ಒಗೆದು ಜಾಲಿಸಿ ಒಣಗಾಕ್ತಾಯಿದ್ದೀನಿ. ಸೊ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಆಮೇಲೆ ನಾನು ಕೆಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬಳೆ ಹಾಕ್ಸ್ಕೊಳಕ್ಕೆ ಹೋಗ್ಬೇಕಾಗಿತ್ತು ಇವತ್ತು. ಸೊ ಒಂದು ಮದುವೆ ಫಂಕ್ಷನ್ ಇತ್ತು, ಬಳೆ ಹಾಕಿಸ್ಕೊತಾ ಇದ್ರು ಎಲ್ಲರೂ. ನಾನು ಕೂಡ ಹೋದೆ, ಸ್ವಲ್ಪ ಲೇಟಾಗಿ ಹೋದೆ ಬಳೆ ಹಾಕ್ಸ್ಕೊಳೋಣ ಅಂತ. ಸೊ ನನಗೆ ಇಷ್ಟ ಆಗಿದ್ದು ಇವ್ರು ಹಾಕ್ಸ್ಕೊಳ್ತಾರೋ ಬಳೆ, ಬಟ್ ನನಗದು ಸಿಗಲಿಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಮದುವೆ ಆಗದೇ ಇರೋರಿಗೆ ಕರಿಮಣಿ ಹಾಕೋದಿಲ್ಲ, ನಾನು ಹಾಕಿಸ್ಕೊತಾ ಇದ್ದೆ. ಸೊ ನಾನು ಇದೇ ಬೇಕು ಅಂತ ಹೇಳಿ ನಾನು ನಮ್ಮ ಚಿಕ್ಕಮ್ಮ ಇಬ್ಬರೂ ಎತ್ಕೊಂಡು ಒಂದೂವರೆ ಡಜನ್ ಕೈಗೆ ಬಳೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಬಳೆ. ಎಕ್ಸ್ಪೀರಿಯನ್ಸ್ ಅಂತ ನಂಗೆ ತುಂಬ ಇಷ್ಟ. ಯಾರೆಲ್ಲ ಹೊಸದಾಗಿ ಮದುವೆ ಆಗ್ತಾ ಇರ್ತಾರೆ, ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಬಳೆ ಹಾಕೋದಕ್ಕೆ ಕರೀತಾರ ಅಂತ. ಸೊ ನನಗೆ ಕೈ ತುಂಬ ಬಳೆ ಇರಬೇಕು ಅಂತ ಇಷ್ಟ, ಬಟ್ ನಾನು ಮಾಡೋ ಕೆಲಸದಲ್ಲಿ ಇಟ್ಕೋಬಾರ್ದು ಅಂತ ಹೇಳಿ ನಾನು ಇಟ್ಕೊಳ್ಳಲ್ಲ. ಸೊ ಇನ್ನು ಬಳೆ ಎಲ್ಲ ಹಾಕಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಫಸ್ಟೇ ನಾನು ಊಟಕ್ಕೆ ಹೋಗಲಿಲ್ಲ, ಬಳೆ ಎಲ್ಲ ಹಾಕ್ಸ್ಕೊಂಡು ನಮ್ಮರೆಲ್ಲ ಆಲ್ರೆಡಿ ಬಳೆನ ಹಾಕಿಸ್ಕೊಂಡ್ಬಿಟ್ಟಿದ್ರು. ನಾನು ಇನ್ನೊಂದು ಸ್ವಲ್ಪ ಜನ ಮಾತ್ರ ಪೆಂಡಿಂಗ್ ಇದ್ದರು. ಈ ಕಡೆ ನಮ್ಮ ಅಕ್ಕನೂ ಹಾಕ್ಸ್ಕೊತಾ ಇದ್ರು. ಅವರೇ ಪ್ಲ್ಯಾನ್ ಮಾಡಿ ಒಂದೂವರೆ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ರು. ಸೊ ನನಗೆ ಈ ಥರ ಬಳೆ ಅಂದರೆ ತುಂಬ ಇಷ್ಟ, ನನಗೆ ತುಂಬ ಇಷ್ಟ ಆಗುವಂಥ ಒಂದು ಪ್ಲೇಸ್ ಕೂಡ ಹೌದು. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಮ್ಮದು ಏನಿದೆ ಅದನ್ನು ನಾವು ಸಂಪ್ರದಾಯ ಮುಂದುವರ್ಸ್ಕೊಳ್ತಾ ಹೋಗಬೇಕು. ಸೊ ನಾನು ಬಳೆ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಅಲ್ಲಿ ಚಪ್ರ ಎಲ್ಲ ಹಾಕ್ತಿದ್ರು. ಸೊ ನಮ್ಮ ಕಡೆ ಎಲ್ಲ ಹೀಗೇ ಚಪ್ರ ಹಾಕೋದು. ಸೊ ನಾನೇನು ಮಾಡಿದೆ ಅಂದರೆ, ಸೊ ಯಾರಿಗೂ ಏನೂ ಅನಿಸಬಾರ್ದು, ಹಾಗೆ ಅವ್ರಿಗೂ ಕೂಡ ನೋಡು ಎಲ್ಲದನ್ನೂ ನಮ್ಮ ಪರ್ಮಿಷನ್ ಇಲ್ಲದೆ ಮಾಡ್ತಿದ್ದಾಳೆ ಅಂತ ಅನಿಸ್ಬಾರ್ದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಚಪ್ರ ಹಾಕೋದು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ
ಇನ್ನೊಂದೇನಪ್ಪ ಅಂದರೆ ನಾವು ಕೂಡ ಪ್ರತಿಯೊಂದರಲ್ಲೂ ಇದು ಮಾಡ್ತಾ ಇರ್ತೀವಿ, ಯೋಚನೆ ಮಾಡಬೇಕು. ಇನ್ನು ಮನೆಗೆ ಬಂದೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಾನು ಸ್ವಲ್ಪ ಚಟ್ನಿ ಮಾಡಿ ಅನ್ನ ಮಾಡೋಣ ಅಂತ ಹೇಳಿ ಅನ್ನ ಮಾಡಿದೆ. ಬಟ್ ಆದರೆ ನನಗೆ ಊಟ ಬೇಡ, ನನಗೆ ಮೊಟ್ಟೆ ಸಾರೇ ಬೇಕು ಅಂತ ಹೇಳಿದ್ರು. ಮತ್ತೆ ಮಗಳನ್ನ ಕಳಿಸಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರೋಕ್ಕೆ ಹೇಳಿಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಚಟ್ನಿ ಮಾಡಿಕೊಂಡೆ, ಒಗ್ಗರಣೆ ಹಾಕಿದೆ ಅನ್ನ ಮಾಡಿದೆ. ಊಟ ಮಾಡು ಅಂದರೆ ನನಗೆ ಸಾಂಬಾರು ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿದೆ. ಅನ್ನ ಬೇಯ್ತಾ ಇದೆ, ಕುಕ್ಕರೆಲ್ಲ ಒಂದೊಂದೇ ರೆಡಿ ಆಯಿತು. ಇನ್ನು ರೂಮೆಲ್ಲ ಒರೆಸ್ಬಿಟ್ಟು ಕೆಲಸ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗಾಗಿ ಸ್ವಲ್ಪ ಮೊಟ್ಟೆ ಸಾರು ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಮೊಟ್ಟೆ ಸಾರನ್ನ ರೆಡಿ ಮಾಡಿದೆ. ಮಾಮೂಲಿ ಮಸಾಲನ್ನೆಲ್ಲ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಫ್ರೈ ಮಾಡಿ ಆಮೇಲೆ ನಾನು ಇನ್ನೇನು ಮಿಕ್ಕಿದ ಕೆಲಸ ಇದೆ ಅದನ್ನ ಮುಗಿಸ್ಕೊಳ್ತಾ ಹೋಗೋಣ ಅಂತ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ನನಗೆ ಅಂತೂ ತುಂಬ ಕಣ್ಣು ಎಳೀತಾ ಇದೆ. ಎಷ್ಟು ನಿದ್ದೆ ಹೋಗಿದ್ರು ನಿದ್ದೆ ಸಾಕಾಗ್ತಾ ಇಲ್ಲ. ಸೋಂಬೇರಿ ದಿನದ ಪಾರ್ಟ್ 1 ಪಾರ್ಟ್ 2 ಅಂತಲೇ ಮಾಡ್ಬೋದು. ಅಷ್ಟು ಬೇಜಾರಾಗ್ತಾ ಇರುತ್ತೆ, ಅಷ್ಟು ಕಷ್ಟ ಕೂಡ ಆಗ್ತಾ ಇರುತ್ತೆ. ಸೊ ಆ್ಯಸ್ ಯೂಶುವಲ್ ನಾವೇನು ಮಾಡೋಕ್ಕಾಗೋದಿಲ್ಲ. ಹೆಣ್ಣುಮಕ್ಕಳಿಗೆ ನಾರ್ಮಲ್ ವರ್ಕ್ ಇದನ್ನೆಲ್ಲ ಮಾಡ್ತಾನೇ ಇರಲೇಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ತುಂಬ ಅತಿಯಾಗಿ ನಾವು ಎಷ್ಟು ಯೋಚನೆ ಮಾಡ್ತೀವೋ, ಅತಿಯಾಗಿ ನಾವು ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತೀವೋ ಅವ್ರ ಕಡೆಯಿಂದನೇ ಹೀಗೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಹಣೆ ಬರೋಣ ನಾವು ನಂಬಬೇಕೆ ಹೊರತು ನಾವು ನಂಬಬೇಕಾಗಿರೋದು ಮನುಷ್ಯರನ್ನ ಅಲ್ಲ ಅಂತ. ಸೊ ಜೀವನದಲ್ಲಿ ನಾವೇನಾದರೂ ಮಾಡಬೇಕು ಅಂದರೆ ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಇದರಲ್ಲಿರಬೇಕು. ಸೊ ಲೈಫ್ ಈಸ್ ವೆರಿ ಶಾರ್ಟ್, ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಎಲ್ಲೇ ಏನೇ ಹೋದರೂ ಕೂಡ ಆದರೆ ನಮ್ಮ ಜೀವನದಲ್ಲಿ ಒಬ್ಬರು ಏನಾದರೂ ಸಿಗ್ತಾರೆ. ಅದಕ್ಕೆ ಲೈಫ್ ಈಸ್ ವೆರಿ ಶಾರ್ಟ್ ಅಂದಿದ್ದು. ಲೈಫು ಯಾವಾಗ್ಲೂ ಅಂದ್ಕೊಂಡಷ್ಟೇ ಈಸಿಯಾಗಿ ಇರೋದಿಲ್ಲ. ಸೊ ತುಂಬ ಕಷ್ಟ ಕೂಡ ನಮಗೆ ಇರುತ್ತೆ. ಲೈಫ್ ಅಂದ್ರೇ ಹೀಗೆಲ್ಲ ಅನುಭವಿಸ್ಬೇಕು, ಹೀಗೆಲ್ಲ ಎಲ್ಲರ ಹತ್ರ ಒಂದು ಮಾತು ಅನ್ಸ್ಕೊಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು ಅವರು ಅಂತ ಎಲ್ಲ ಅಷ್ಟೂ ನಮಗೆ ಇರುತ್ತೆ. ಬಟ್ ಆದರೂ ನಾವು ಕೂಡ ಎಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಒಂದು ಇದ್ದೇ ಇರುತ್ತೆ. ಸೊ ಇನ್ನು ನಾನು ಚಟ್ನಿ ಮಸಾಲೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಮೊಟ್ಟೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಸಾರು ಕೂಡ ಸೈಡಿಗೆ ಮಾಡಿಕೊಂಡೆ. 5 ಗಂಟೆ ಆಗಿತ್ತು ಊಟ ಮಾಡೋಷ್ಟರೊಳಗಾಗಿ. ಇನ್ನು ಅಮ್ಮನ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ಹುಷಾರಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬ್ಲಡ್ ಚೆಕಪ್ ಎಲ್ಲ ಬರ್ಕೊಟ್ಟಿದ್ರು. ಬ್ಲಡ್ ಚೆಕಪ್ ಎಲ್ಲ ನಾನು ಮಾಡಿಸ್ಬಿಟ್ಟು ಮನೆಗೆ ಬರೋಷ್ಟರೊಳಗಾಗಿ ಆಲ್ರೆಡಿ 5:30 6:30 7 ಗಂಟೆ ಹತ್ರ ಆಗ್ತಿದೆ. ಸೊ ಅವ್ರದ್ದು ಏನೇನು ಸಣ್ಣ ಪುಟ್ಟ ಐಟಮ್ ಇತ್ತು ಅದನ್ನೆಲ್ಲ ತೊಗೊಂಬಂದು ನಾನು ಆಚೆ ಇಡ್ತೀನಿ ಅಂತ ಹೇಳಿ ಆಚೆ ಕೂಡ ಇಡ್ತಾಯಿದ್ರು. ಸೊ ಇನ್ನೊಂದೇನಪ್ಪ ಅಂದರೆ ಇದನ್ನೆಲ್ಲ ಎತ್ತಬೇಕು, ಜೋಡಿಸ್ಬೇಕು, ರೂಮ್ ಒರೆಸ್ಬೇಕು, ಆಚೆ ತೊಳಿಬೇಕು, ಮತ್ತು ಅಡುಗೆನೂ ಮಾಡಬೇಕು, ಹಾಸ್ಪಿಟಲ್ ಹತ್ರನೂ ಹೋಗಬೇಕು ಅಂದ್ಕೊಂಡೆ. ಬಟ್ ಯಾವುದಾದ್ರೂ ಒಂದಷ್ಟೇ ಮಾಡೋಕ್ಕಾಗಿದ್ದು, 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ ಅಂತ ಇನ್ನು ಆಚೆ ಬಂದೆ. ಒಳಗಡೆ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ಸಣ್ಣ ಪುಟ್ಟದೆಲ್ಲ ಕೆಲಸ ಮಾಡಿ ನಾನು ಒಂದೇನಪ್ಪ ಅಂದರೆ ನನಗೆ ಎಲ್ಲ ಸಣ್ಣ ಪುಟ್ಟದೆಲ್ಲ ಕೆಲಸ ಆಗ್ತಾನೆ ಇರಬೇಕು. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಣೆಯಲ್ಲಿ ಬರ್ತಿರೋ ಹಾಗೆ ಅಂದರೆ ಹಣೆ ಬರೋಕ್ಕೆ ಇರೋ ಇದು ಹಣೆ ಮೇಲೆ ಬೆವರಿಗಿಲ್ಲ ಅಂತ ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂದರೆ, ಸೊ ಈಗ ಯಾರು ಕಷ್ಟಪಟ್ಟು ದುಡ್ಡು ತಿನ್ನಬೇಕು, ಕಷ್ಟಪಡಬೇಕು, ನಾವು 4 ಕಾಲ ಮುಂದೆ ತಲೆ ಎತ್ತಬೇಕು, ಯಾರ ಹತ್ರ ಒಂದು ತಲೆ ತಗ್ಗಿಸ್ಬಾರ್ದು ಅನ್ನೋದು ಈಗಿನ ಕಾಲದಲ್ಲಿ ಯಾರಿಗೂ ಇಲ್ಲ. ಹಳೆ ಕಾಲದಲ್ಲಿ ಒಂದು ಟೈಮಲ್ಲಿ ಇತ್ತು, ಜೀವನದಲ್ಲಿ ಎಲ್ಲನೂ ಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದು ಒಂದು ಟೈಮಲ್ಲಿತ್ತು. ಈಗಿನ ಟೈಮಲ್ಲಿ ಎಲ್ಲರೂ ಯಾರ ತಲೆ ಮೇಲೆ ಕೈ ಹಿಡಿಯೋಣ, ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡೋರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯೂಟ್ಯೂಬಲ್ಲಿ ಇದ್ಕೊಂಡು ಈ ಥರ ಎಲ್ಲ ಕಂಟೆಂಟ್ ಕೊಟ್ಕೊಂಡು ವಿಡಿಯೋಸ್ ಮಾಡೋರು ತುಂಬ ಡೇಂಜರಸ್ಸಲ್ಲಿರ್ತಾರೆ. ಸೊ ಅವರು ಪ್ರತಿಯೊಂದೂ ನೋಡಿ ಇದು ಮಾಡಬೇಕು ಅಂತಲೇ ಅಂದ್ಕೊಂಡಿರ್ತಾರೆ, ಹಾಗೆ ಮಾಡ್ತಾರೆ ಕೂಡ. ಇನ್ನು ರೂಮೆಲ್ಲ ಒರೆಸ್ಬಿಟ್ಟು ಆಚೆ ಎಲ್ಲ ತೊಳ್ಕೊಂಡೆ. ಇಷ್ಟೇ ಇವತ್ತಿನ ಬ್ಲಾಗು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ಡೈಲಿ ರೊಟೀನ್ ಒಂದೇ ಆಗಿದ್ದರೆ ಕೂಡ ನಾನು ತೊಗೊಳ್ಳೋ ಟಾಪಿಕ್ ಆಗಿರ್ಬೋದು, ನಾನು ಮಾತಾಡೋ ಇದಾಗಿರ್ಬೋದು ಚೇಂಜಸ್ಸಲ್ಲೇ ಇರುತ್ತೆ. ಸೊ
ಸೊ ನಾನು ಯಾವಾಗಲೂ ಒಂದೊಂದು ಮಾತು ತೊಗೋತೀನಿ. ಇವತ್ತು ತೊಗೊಂಡಿದ್ದು ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆ ಟಾಪಿಕ್ ಆಗುತ್ತೆ. ಸೊ ಹಣೆ ಬರಹಕ್ಕೆ ಇರೋ ಒಂದು ಇದು ಬಂದು ಹಣೆ ಬೇವ್ರಿಗಿರೋದಿಲ್ಲ ಅಂತ. ಹಣೆ ಬೇವ್ರು ಎಷ್ಟು ಸುರಿಸ್ತೀರೋ ಅಷ್ಟು ಮುಂದೆ ಚೆನ್ನಾಗಿರ್ತೀವಿ. ಸೊ ಹಣೆ ಬರಹನ ನಂಬ್ಕೊಂಡು ಏನಾದರೂ ಕೂತ್ಕೊಂಡ್ರೆ ಏನು ಹೇಳ್ತಾರೆ, ಕೈಗೆ ತೆಂಗಿನಕಾಯಿ ಚಿಪ್ಪೆ ಅಂತ ಹೇಳ್ತಾರಲ್ಲ, ಅದೇ ಥರನೇ ಆಗೋದು. ಸೊ ಪ್ರತಿಯೊಬ್ಬರೂ ದುಡಿಮೆಗೆ ಬೆಲೆ ಕೊಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಹಾಗೆ ನಿನ್ನೆ ಕೂಡ ಯಾವುದೇ ರೀತಿ ವ್ಯೂ ಇಲ್ಲ. ಇವತ್ತು ಹಾಕಿರೋ ವಿಡಿಯೋಸ್ ಕೂಡ ಅಷ್ಟಕ್ಕಷ್ಟೇ ಬರೀ ಏನಪ್ಪ ಅಂದರೆ 2-3 ವ್ಯೂ ಬರ್ತಾಯಿದೆ. 1,000 ಮೇಲೆ ದಾಟಲಿ. ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ.